ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸಾಕ್ಷಿ ಭಾಗಮಂಡಲದ ಪ್ರಾಜೆಕ್ಟ್ ತೊಗೊಂಡು ಅರವಿಂದ್ ಅವ್ರ ಮನೆಗೆ ಬಂದು ಅದ್ರ ಬಗ್ಗೆ ಮಾತಾಡ್ತಾಳೆ. ಆ ಒಂದು ಮಾತನ್ನು ಎತ್ತದಾಗೆ ಅರವಿಂದ್ ಸಿಡಿದೇಳ್ತಾರೆ. ಆ ವಿಷಯನ ಬಿಟ್ಬಿಡಮ್ಮ, ಆ ಪ್ರಾಜೆಕ್ಟನ್ನು ಬಿಟ್ಟು ಬೇರೆ ಪ್ರಾಜೆಕ್ಟ್ ಬಗ್ಗೆ ಹೇಳು ಅಂತ ಕೇಳ್ತಾರೆ. ಇಲ್ಲ ಸರ್, ಇದರಿಂದ ತುಂಬ ಬೆನಿಫಿಟ್ ಇದೆ, ಯಾಕೆ ಬೇಡ ಅಂತಿದ್ದಾರೆ, ದಯವಿಟ್ಟು ಮಾಡೋಣ ಅಂತ ತುಂಬಾ ಫೋರ್ಸ್ ಮಾಡ್ತಾಳೆ. ಆಗ ಅರವಿಂದ್ ಸಿಡಿದೇಳ್ತಾರೆ. ಎಂದೂ ಕೂಡ ಅರವಿಂದ ಈ ರೀತಿ ಸಾಕ್ಷಿ ವಿಷಯವಾಗಿ ರಿಯಾಕ್ಟ್ ಮಾಡಿರಲಿಲ್ಲ. ಅಷ್ಟು ಮಟ್ಟಿಗೆ ರಿಯಾಕ್ಟ್ ಮಾಡ್ತಾರೆ. ನಾನು ಹೇಳಿದಷ್ಟೇ ಕೆಲಸ ಮಾಡು, ಅದನ್ನು ಬಿಟ್ಟು ಬೇರೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ ರೇಗ್ಬಿಡ್ತಾರೆ. ಎಲ್ಲರ ಮುಂದೆನೇ ರೇಗ್ತಾರೆ. ಇದರಿಂದ ಸಾಕ್ಷಿಗೆ ಒಂದು ರೀತಿಯ ಅವಮಾನ ಆದಾಗ ಆಗಿಬಿಡುತ್ತೆ. ಅಲ್ಲಿಂದ ಸಾಕ್ಷಿ ಹೊರಟ್ಬಿಡ್ತಾಳೆ. ಈ ಕಡೆ ಅಗ್ನಿಗೂ ಕೂಡ ಆ ವಿಷಯ ಗೊತ್ತಾಗುತ್ತೆ. ಅಗ್ನಿಗೆ ಬೇಜಾರ ಆಗುತ್ತೆ. ಪಾಪ ಈ ಹುಡುಗಿಗೆ ಎಷ್ಟೇ ಹೇಳಿದ್ರು ಆ ಪ್ರಾಜೆಕ್ಟನ್ನು ತೊಗೊಂಡು ಬಂದಲ್ಲ, ಇಲ್ಲಿ ಅವರ ಬಾಸಿಂದ ಬೈಸ್ಕೊಂಡ್ಲಲ್ಲ, ಪಾಪ ಎಷ್ಟು ಬೇಜಾರಾಯಿತು ಏನು ಅಂದ್ಕೊಂಡು ಕಾಲ್ ಮಾಡಬೇಕು ಅಂತ ಅನ್ಕೋತಾರೆ. ಆದರೆ ಇಲ್ಲಿ ಸಾಕ್ಷಿಗೆ ಜಸ್ಟ್ ಅಗ್ನಿ ಮಾತ್ರ ಕಾಲ್ ಮಾಡ್ತಿಲ್ಲ, ಅಗ್ನಿ ತಂಗಿ ಕೂಡ ಕಾಲ್ಗೆ ಟ್ರೈ ಮಾಡ್ತಿದ್ದಾರೆ, ಬಟ್ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಹಾಗಾಗಿ ಅಗ್ನಿ ತಂಗಿ ಹೋಗಿದ್ದೆ ಅರವಿಂದ್ ಹತ್ರ ಮಾತಾಡ್ತಾರೆ. ನೀವು ಆ ರೀತಿ ಮಾತಾಡಬಾರ್ದಿತ್ತು, ಯಾಕೆ ಆ ವಿಷಯವಾಗಿ ಈ ರೀತಿ ನಡ್ಕೋತೀರಾ, ಈಗೇನಾದರೂ ಆಕೆ ಅಲ್ಲಿಗೆ ಹೋಗಿದ್ರೆ ಏನು ಮಾಡೋದು ಅಂದಾಗ ಖಂಡಿತ ಆ ರೀತಿ ಆಗಬಾರ್ದು. ಇವತ್ತು ನನ್ನ ಪರಿಸ್ಥಿತಿ ಈ ರೀತಿ ಆಗಿದೆ ಅಂದರೆ ಅದಕ್ಕೆಲ್ಲ ಕಾರಣ ಭಾಗಮಂಡಲ ಅಂತ ಹೇಳಿ ಅರವಿಂದ್ ಹೇಳ್ತಿದ್ದಾರೆ. ಇತ್ತ ಕಡೆ ನಿಜವಾಗ್ಲೂ ಸಾಕ್ಷಿ ಅದೇ ಒಂದು ಭಾಗಮಂಡಲಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ, ಮನೆ ಒಳಗಡೆ ಹೋಗ್ತಿದ್ದಾಳೆ. ಆ ಕಡೆ ಅಗ್ನಿಗೆ ಡೌಟ್ ಬರುತ್ತೆ, ಆ ಹುಡುಗಿ ಏನಾದರೂ ಅಲ್ಲಿಗೆ ಹೊರಟೋಗಿರ್ಬೋದಾ ಅಂತ ಹೇಳಿ. ಹಾಗಾಗಿ ಆಫೀಸ್ಗೆ ಹೋಗಬೇಕಾಗಿರುವ ಅಗ್ನಿ ಹಾಗೆ ಕಾರನ್ನು ತಗೊಂಡು ಭಾಗಮಂಡಲದೆಡೆಗೆ ಬರ್ತಿದ್ದಾರೆ. ಇತ್ತ ಕಡೆ ಸಾಕ್ಷಿ ಆ ಒಂದು ಮನೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಿಜಕ್ಕೂ ಕೂಡ ಭಯಾನಕತೆಯನ್ನು ಎದುರಿಸ್ತಿದ್ದಾಳೆ. ತುಂಬ ಅಂದರೆ ತುಂಬ ಭಯಪಡ್ತಿದ್ದಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಅಗ್ನಿ ಎಂಟ್ರಿ ಕೊಡ್ತಾರೆ. ಸಾಕ್ಷಿ ವಿರುದ್ಧ ರೇಗ್ತಿದ್ದಾರೆ, ಯಾರನ್ನ ಇಲ್ಲಿಗೆ ಬರೋ ಕೇಳಿದ್ದು ಹಾಗೆ ಹೀಗೆ ಅಂತ ಬೆಚ್ಚಿ ಬೀಳ್ತಿದ್ದಾಳೆ ಸಾಕ್ಷಿ. ಹಾಗಿದ್ರೆ ಅರವಿಂದ್ ಯಾಕೆ ವಿಷಯವಾಗಿ ಹೆದರುತ್ತಿರೋದು, ಅವರ ರಹಸ್ಯ ಏನಾದರೂ ಅಡ್ಕಿದ್ಯಾ, ಅಗ್ನಿ ಮುಂದೆ ತೆರೆದುಕೊಳ್ಳುತ್ತೆ ಅನ್ನೋ ಭಯ ಆಗ್ತಿದ್ಯಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜೊತೆಗೆ ಅಲ್ಲಿ ಸಾಕ್ಷಿಯನ್ನು ಪ್ರೀತಿ ಮಾಡ್ತಿರೋ ರಾಜು ಬೇರೆ ಯಾರು ಅಲ್ಲ, ಅಗ್ನಿಯ ತಂಗಿ ಮದುವೆ ಆಗಬೇಕಾಗಿರೋ ಹುಡುಗ. ಬಟ್ ಹೇಗಿದೆಲ್ಲ ಸಾಧ್ಯ, ಯಾಕೆ ರಾಜು ಸುಳ್ಳು ಹೇಳ್ಕೊಂಡು ಸಾಕ್ಷಿ ಮನೆ ಸೇರಿಕೊಂಡಿದ್ದಾರೆ, ಏನಿರ್ಬೋದು ಅಲ್ಲಿ, ಅದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು